ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ ಸೆನ್ಸೆಕ್ಸ್ 231 ಪಾಯಿಂಟ್ಸ್ ಗೇನ್ ಆಗಿ 82,366 ಕ್ಲೋಸ್ ಆಗಿದೆ. ನಿಫ್ಟಿ 83 ಪಾಯಿಂಟ್ಸ್ ಗೇನ್ ಆಗಿ 25,235 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 198 ಪಾಯಿಂಟ್ಸ್ ಗೇನ್ ಆಗಿ 51,351 ಕ್ಲೋಸ್ ಆಗಿದೆ. ಮತ್ತು ಇವತ್ತು ನಿಫ್ಟಿ ಆಲ್ ಟೈಮ್ ಹೈ ಟಚ್ ಮಾಡಿದೆ. ಲಾಸ್ಟ್ 3 ಟ್ರೇಡಿಂಗ್ ಡೇಸಿಂದನೂ ನಿಫ್ಟಿ ಆಲ್ ಟೈಮ್ ಹೈ ಟಚ್ ಮಾಡ್ತಾನೇ ಇದೆ. ಇವತ್ತು ನಿಫ್ಟಿ ಮಾರ್ನಿಂಗಿಂದನೂ ಸೈಡ್ ವೇಸಲ್ಲೇ ಇದೆ. ಜೊತೆಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ ಬಿಲೋ 100 ಪಾಯಿಂಟ್ಸೇ ಕಾಂಟ್ರಿಬ್ಯೂಟ್ ಮಾಡಿದೆ. ಇವತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಫಾರ್ಮಾ ಸೆಕ್ಟರ್, ರಿಯಾಲಿಟಿ ಸೆಕ್ಟರ್ ಎಬೋವ್ 1% ಮೂವ್ ಆಗಿದೆ. ಮತ್ತು ಇಂಡಿಯನ್ GDP ಡೇಟಾ ಅಪ್ಡೇಟ್ ಆಗಿದೆ. Q1 GDP ಡೇಟಾ 6.7 ಬಂದಿದೆ. ಮತ್ತು ಗ್ಲೋಬಲ್ ಮಾರ್ಕೆಟಲ್ಲಿ ಬಿಗ್ ಈವೆಂಟ್ಸ್ ಏನೂ ಇಲ್ಲ. ಇವತ್ತು ಶುಗರ್ ಸ್ಟಾಕ್ಸಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರೋ ಅವ್ರಿಗೆ ಹಬ್ಬ. ಲಾಸ್ಟ್ ಇಯರ್ 2023ಯಲ್ಲಿ ಎಥನಾಲ್ ಬ್ಲೆಂಡಿಂಗ್ ಸ್ಟಾಪ್ ಮಾಡಿ ಅಂತ ಹೇಳಿದರು, ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ. ಆವಾಗ ಈ ಶುಗರ್ ಸ್ಟಾಕ್ಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡಿದ್ವಿ. ಆ ಬ್ಯಾನ್ ಏನಕ್ಕೆ ಮಾಡಿದ್ರು ಅಂದರೆ, ಈ ಎಥನಾಲ್ನ ಬ್ಲೆಂಡ್ ಮಾಡೋದು ಶುಗರ್ ಕೇನ್ ಜ್ಯೂಸಿಂದ ಮತ್ತು ಶುಗರ್ ಸಿರಪಿಂದನೇ. ಅದಕ್ಕೆ ಆವಾಗ ಮಳೆ ಸಮಸ್ಯೆಯಿಂದ ಕೊಬ್ಬು ಬೆಳೆಯೋ ಪ್ರಮಾಣ ಕಮ್ಮಿ ಆಗಿತ್ತು. ಈ ಥರ ಕಮ್ಮಿ ಆದರೆ ಶುಗರ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಎಫೆಕ್ಟ್ ಆಗುತ್ತೆ ಮತ್ತು ಪ್ರೊಡಕ್ಷನ್ ಕಮ್ಮಿ ಆದರೆ ಪ್ರೈಸ್ ಸಹ ಜಾಸ್ತಿ ಆಗುತ್ತೆ ಅಂತ ಗೌರ್ಮೆಂಟ್ ಎಥನಾಲ್ ಬ್ಲೆಂಡಿಂಗ್ ಮೇಲೆ ಬ್ಯಾನ್ ಮಾಡಿದರು. ಆದರೆ ಇವಾಗ ಈ ಬ್ಯಾನ್ ರಿಮೂವ್ ಮಾಡಿದ್ದಾರೆ. ಎಥನಾಲ್ ಪ್ರೊಡಕ್ಷನ್ನ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಶುಗರ್ ಸ್ಟಾಕ್ಸಲ್ಲಿ ಇವತ್ತು ಈ ಥರ ರ್ಯಾಲಿ. ಮತ್ತು ಈ ಶುಗರ್ ಸ್ಟಾಕ್ಸ್ ಒಂದೇ ಅಲ್ಲ, ಈ ಎಥನಾಲ್ಗೆ ಸಂಬಂಧಪಟ್ಟಿರೋ ಪ್ರತಿ ಸ್ಟಾಕಲ್ಲೂ ಇವತ್ತು ರ್ಯಾಲಿ ನೋಡ್ಬೋದು. ಮತ್ತು FIIs ಮತ್ತು DIs ಡೇಟಾ ನೋಡಿ ಕ್ಯಾಶ್ ಮಾರ್ಕೆಟಲ್ಲಿ. ನಿನ್ನೆ FIIs ಅವರು ಮತ್ತೆ ಬೈ ಸೈಡಿಗೆ ಬಂದಿದ್ದಾರೆ. ನಿನ್ನೆ ಒಂದೇ ದಿನ 3,260 crores ಬೈ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಈ ಥರ FIIs ಬೈ ಮಾಡಿದ್ದು ಜುಲೈ 22 ಆದಮೇಲೆ FIIs ಸೆಲ್ ಸೈಡಲ್ಲೇ ಇದ್ದಾರೆ. ಈ ಆಗಸ್ಟ್ ಮಂತಲ್ಲಿ FIIs ಟೋಟಲಾಗೆ 26,687 crores ಸೆಲ್ ಮಾಡಿದ್ದಾರೆ. ಅಷ್ಟು ಕೋಟಿಗಳು ಮಾರ್ಕೆಟಿಂದ ಹೊರಗಡೆ ಹೋಗಿದೆ. ಆದರೆ DIIs ಅವರು ಬೈ ಸೈಡಲ್ಲೇ ಇದ್ದಾರೆ. ನಿನ್ನೆ DIIs ಅವರು 2,691 crores ಬೈ ಮಾಡಿದ್ದಾರೆ. ಈ ಟೋಟಲ್ ಆಗಸ್ಟ್ ಮಂತಲ್ಲೇ DIIs ಅವರು 51,477 crores ಬೈ ಮಾಡಿದ್ದಾರೆ. ಇದು DIIs ಒಬ್ಬರೇ ಅಲ್ಲ, ರಿಟೈಲರ್ಸ್ ಸಹ ಸೇರಿ, ಅಂದರೆ ನಾವು ನೀವು ಪ್ರತಿಯೊಬ್ಬರು ಸೇರಿ ಟೋಟಲಾಗೆ 51,477 crores ಬೈ ಮಾಡಿದ್ದೀವಿ. ಅದಕ್ಕೆ ಈ ನಂಬರ್ಸ್ ಇಷ್ಟು ದೊಡ್ಡದಾಗಿ ಕಾಣ್ತಾ ಇರೋದು. DIIs ಒಂದೇ ಮಂತಲ್ಲೇ 51,000 ಬೈ ಮಾಡಿರೋದು ಥರ್ಡ್ ಹೈಯೆಸ್ಟ್ ಲಾಸ್ಟ್ 1 ಇಯರಲ್ಲಿ. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಇವತ್ತು LIC ಅವರು 3,662 crores ಡಿವಿಡೆಂಡ್ ಚೆಕ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ. LIC ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಡೈರೆಕ್ಟಾಗಿ ಫಿನಾನ್ಸ್ ಮಿನಿಸ್ಟರ್ ಅವ್ರಿಗೆ ಈ ಚೆಕ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದು 6 rupees ಪರ್ ಶೇರ್ ಡಿವಿಡೆಂಡ್ ಚೆಕ್. ಹಾಗಾದರೆ ನೀವು ಹೇಳಿ, 662 crores ಡಿವಿಡೆಂಡ್ ಕೊಡಬೇಕು ಅಂದರೆ ಎಷ್ಟು ಶೇರ್ಸ್ ಗೌರ್ಮೆಂಟ್ ಓನ್ ಮಾಡಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿನ್ನೆ ರಿಲಯನ್ಸ್ ಇಂಡಸ್ಟ್ರೀಸ್ AGM ಅಪ್ಡೇಟ್ ಆಯಿತು. ಈ AGM ಔಟ್ಕಮ್ ನೋಡಿಕೊಂಡು ಯಾವ್ಯಾವ ಸೆಗ್ಮೆಂಟಲ್ಲಿ ಎಷ್ಟು ಗ್ರೋತ್ ಇರುತ್ತೆ, ಯಾವ ಸೆಗ್ಮೆಂಟಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಎಲ್ಲ ಅನಾಲಿಸಿಸ್ ಮಾಡಿ ಟಾರ್ಗೆಟ್ ಪ್ರೈಸ್ನ ಸೆಟ್ ಮಾಡಿದ್ದಾರೆ ಎಲ್ಲ ಅನಾಲಿಸ್ಟ್. ನೂಮ್ರಾ ಅವರು ಬೈ ಕಾಲ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,600 ಸೆಟ್ ಮಾಡಿದ್ದಾರೆ. ಜೆಫ್ರೀಸ್ ಅವರು ಬೈ ಕಾಲ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,500 ಸೆಟ್ ಮಾಡಿದ್ದಾರೆ. CLSA ಅವರು ಔಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಮಕ್ವೇರ್ ಅವರು ನ್ಯೂಟ್ರಲ್ ಕಾಲ್ ಕೊಟ್ಟಿದ್ದಾರೆ. ಮತ್ತು SME IPOs ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ SME IPOಸಲ್ಲಿ ಏನೇನು ನಡೀತಾ ಇದೆ, ಇದಕ್ಕೆ ಯಾವ ಥರ ಹೊಸ ರೂಲ್ಸ್ ಬರ್ತಾ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೋಸ್ಕರ ಮತ್ತೆ ಇವಾಗ ಯಾವುದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ಜಸ್ಟ್ ಕೀ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತೀನಿ. ಮುಂಚೆ ಈ SME IPOಸಲ್ಲಿ 300%, 400% ಲಿಸ್ಟಿಂಗ್ ಗೇನ್ಸ್ ಬರ್ತಾ ಇತ್ತು. ಅದಕ್ಕೆ ಸೆಬಿ ಚೇರ್ಮನ್ ಅವರು ಅದನ್ನು 90%ಗೆ ಲಿಮಿಟ್ ಮಾಡಿದ್ರು. ಮತ್ತು NSE ಅವರು ಹೊಸ ರೂಲ್ಸ್ನೆಲ್ಲ ತಂದಿದ್ದಾರೆ. ಈ IPOಸಲ್ಲಿ ತುಂಬ ಫ್ರಾಡ್ಸ್ ನಡೀತಾ ಇದೆ ಅಂತಲೂ ತುಂಬ ಅಪ್ಡೇಟ್ ಬಂದಿದೆ. ಮ್ಯಾನಿಪ್ಯುಲೇಷನ್ಸ್, ಸಬ್ಸ್ಕ್ರೈಬ್ ಆಗೋದು, 100 times 1000 times IPOಸ್ಗೆ ಸಬ್ಸ್ಕ್ರೈಬ್ ಆಗೋದು ಲಿಸ್ಟಿಂಗ್ ಗೇನ್ಸ್ಗೋಸ್ಕರ, ಈ ಥರ ಎಲ್ಲ ತುಂಬ ಅಪ್ಡೇಟ್ಸ್ ಮಾಡಿದ್ದೆ. ಇವತ್ತು ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಆರ್ಟಿಕಲ್ ನೋಡಿದೆ. SME IPOs ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ 50% ಕರೆಕ್ಟ್ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಈ ಥರ ಏನು ಕರೆಕ್ಟ್ ಆಗುತ್ತೆ ಅಂದರೆ ಈ SME IPOs ಅಲ್ಲಿ 100 ಟೈಮ್ಸ್ 1000 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಅಂದರೆ ಒಬ್ಬೊಬ್ಬರು ಮಲ್ಟಿಪಲ್ ಲಾಟ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹೆಂಗಿರುತ್ತೆ ಅಂದರೆ ನಮಗೆ ನಾರ್ಮಲ್ IPOs ಅಲ್ಲಿ 15,000 ಇರುತ್ತಲ್ಲ, ಆ ಥರ ಇರಲ್ಲ. SME IPOs ಅಲ್ಲಿ 1 ಲಾಟ್ಗೆ ಎಬೋವ್ 1 ಲ್ಯಾಕ್ ಇರುತ್ತೆ. 1 ಲಾಟ್ ತೊಗೊಬೇಕು ಅಂದರೆ ಮಿನಿಮಮ್ 1 ಲಕ್ಷ ಬೇಕಾಗುತ್ತೆ. ಅಂಥದ್ರಲ್ಲಿ ಈ ಥರ ಅಬ್ನಾರ್ಮಲ್ ಲಿಸ್ಟಿಂಗ್ ಗೇನ್ಸ್ ಬಂದಾಗ ನೋಡಿಕೊಂಡು ಎಕ್ಸಿಟ್ ಆಗೋಗ್ತಾರೆ. ಇವಾಗ ಅಟ್ಲೀಸ್ಟ್ ಮಿನಿಮಮ್ 90%ಗೆ ಇವಾಗ ಕ್ಯಾಪಿಂಗ್ ಇದೆ ಅಲ್ಲ, ಅವಾಗ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅದು ಅಲಾಟ್ಮೆಂಟ್ ಬಂದರೆ ಅವತ್ತಿಗೆ ಅದು 2 ಲಕ್ಷ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಲ್ಟಿಪಲ್ ಲಾಟ್ಸ್ ಅಪ್ಲೈ ಮಾಡಿದವರು ಚೆನ್ನಾಗಿ ಲಿಸ್ಟಿಂಗ್ ಗೇನ್ಸ್ ಬಂದಾಗ ನೋಡಿಕೊಂಡು ಎಕ್ಸಿಟ್ ಆಗೋಗ್ತಾ ಇದ್ದಾರೆ. ರೀಟೇಲರ್ಸ್ ಎಕ್ಸಿಟ್ ಆಗ್ತಾ ಇಲ್ಲ, ಅವಾಗ ಇದರಲ್ಲಿ ರೀಟೇಲರ್ಸ್ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಬಿಗ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಪ್ರಾಫಿಟ್ ನೋಡಿಕೊಂಡು ಎಕ್ಸಿಟ್ ಆಗ್ತಾ ಇದ್ದಾರೆ, ರೀಟೇಲರ್ಸ್ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಆದರೆ ಇವಾಗ 2 SME IPOs ನೋಡಿದೆ. ಒಂದರಲ್ಲಿ ಲಿಸ್ಟಿಂಗ್ ಗೇನ್ಸ್ 0 ಇದೆ, ಇನ್ನೊಂದರಲ್ಲಿ 22% ಇದೆ. ಈ ಥರ ಕಂಪನಿ ಪೊಟೆನ್ಷಿಯಲ್ ನೋಡಿಕೊಂಡು ಲಿಸ್ಟಿಂಗ್ ಗೇನ್ಸ್ ಆದರೆ ಚೆನ್ನಾಗಿರುತ್ತೆ. ಈ ಥರ 20%, 30% ಅಥವಾ 10% SME IPOs ಅಲ್ಲಿ ಲಿಸ್ಟಿಂಗ್ ಗೇನ್ಸ್ ಬಂದರೆ ಫ್ಯೂಚರಲ್ಲಿ ಸ್ವಲ್ಪ ಬಸ್ ಕಮ್ಮಿ ಆಗುತ್ತೆ. ಆವಾಗ ಮಾರ್ಕೆಟ್ಗೂ ಒಳ್ಳೆಯದಾಗುತ್ತೆ. ತುಂಬ ಹೊಸ ರೂಲ್ಸ್ ಬರೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ ಎಂಡ್ ಆಗೋ ಟೈಮಲ್ಲಿ ಈ ಅಪ್ಡೇಟ್ ಬಂತು. ಅದಾನಿ ಪೋರ್ಟ್ಸ್ ಅವರು 80% ಸ್ಟೇಕ್ನ ಅಕ್ವೈರ್ ಮಾಡಿದ್ದಾರೆ ಈ ಆಸ್ಟ್ರೋ ಆಫ್ಶೋರ್ ಕಂಪನಿಯಲ್ಲಿ $185 ಮಿಲಿಯನ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮೋದಿ 3.0 ಭಾಗದಲ್ಲಿ ವಿದ್ವಾನ್ ಪೋರ್ಟ್ ಪ್ರಾಜೆಕ್ಟ್ ಭೂಮಿ ಪೂಜೆ ಮಾಡಿದ್ದಾರೆ. ಈ ಪೋರ್ಟ್ನ ಬಜೆಟ್ 76,220 ಕ್ರೋರ್ಸ್ದು. ಇದು ಮಹಾರಾಷ್ಟ್ರ ಪಾಲ್ಘರಲ್ಲಿದೆ. ಈ ಪೋರ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ಡೀಪ್ ವಾಟರ್ ಪೋರ್ಟ್ ಅಂತ ಹೇಳಿದ್ದಾರೆ. ಇದರಿಂದ ಕಂಟ್ರೀಸ್ ಲಾಜಿಸ್ಟಿಕ್ಸ್ ಇಂಪ್ರೂವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಪಟೇಲ್ ಇಂಜಿನಿಯರಿಂಗ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಈ ಶೇರ್ ಪ್ರೈಸ್ 6%ವರೆಗೂ ಮೂವ್ ಆಗಿತ್ತು. ಯಾಕಂದರೆ ಒಂದು MOU ಸೈನ್ ಮಾಡಿದೆ RVNL ಜೊತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ MOU ಸೈನ್ ಮಾಡಿರೋದು ಏನಕ್ಕಂದರೆ ಈ 2 ಕಂಪನೀಸ್ ಪಾರ್ಟ್ನರ್ಶಿಪ್ ಆಗಿ ಹೈಡ್ರೋ ಪ್ರಾಜೆಕ್ಟ್ ಮತ್ತು ಇನ್ಫ್ರಾ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ ಕಂಪನಿ ವ್ಯಾಲ್ಯೂಯೇಷನ್ ಸಹ ಕಮ್ಮಿ ಇದೆ, ಒನ್ಸ್ ಚೆಕ್ ಮಾಡಿ. ಅನಲಿಸ್ಟ್ ಎಲ್ಲ IT ಸೆಕ್ಟರ್ನ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ US ಅಲ್ಲಿ ಡೇಟಾಸ್ ಎಲ್ಲ ಪಾಸಿಟಿವ್ ಆಗಿ ರೋಲ್ಔಟ್ ಆಗ್ತಾ ಇದೆ. ಅದಕ್ಕೆ ಕಮಿಂಗ್ ಮಂತ್ಸಲ್ಲಿ US ಫೆಡ್ ಚೇರ್ಮನ್ ಏನಾದರೂ ರೇಟ್ ಕಟ್ ಮಾಡಿದ್ರೆ IT ಸೆಕ್ಟರ್ಗೆ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ IT ಸೆಕ್ಟರ್ ಲಾಸ್ಟ್ 1 ಇಯರಿಂದ ಅಷ್ಟು ರ್ಯಾಲಿ ಆಗಿಲ್ಲ, ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ವಿಪ್ರೋ ಅವರು ಕ್ಯಾಂಪಸ್ ಹೈರಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಲೋಯೆಸ್ಟ್ ಟೈರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಫ್ರೆಷರ್ಸ್ಗೆ 3.5 ಲ್ಯಾಕ್ ಪರ್ annum ಇರುತ್ತೆ ಅಂತ ಹೇಳಿದ್ದಾರೆ. ಅದೂ ನಾನ್ IITs, ನಾನ್ NITs ಇಂಜಿನಿಯರಿಂಗ್ ಕಾಲೇಜಿಂದ ರಿಕ್ರೂಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾರಾದರೂ ಈ ಪ್ರೀಮಿಯರ್ ಎನರ್ಜೀಸ್ IPO ಅಪ್ಲೈ ಮಾಡಿದರೆ ಅಲಾಟ್ಮೆಂಟ್ ಅಪ್ಡೇಟ್ ಆಗಿದೆ, ಚೆಕ್ ಮಾಡಿ. ಯಾರಿಗಾದರೂ IPO ಅಲಾಟ್ಮೆಂಟ್ ಚೆಕ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ನ ಎಂಟರ್ ಮಾಡಿ. IPO ಅಲಾಟ್ಮೆಂಟ್ ಸ್ಟೇಟಸ್ ಗೊತ್ತಾಗುತ್ತೆ. ಈ IPO 3 ಡೇಸ್ಗೆ 13 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. ಈ ಓವರ್ ಆಲ್ IPO ಸೈಜ್ ಬಂದು 2830 ಕ್ರೋರ್. ಆದರೆ ಈ 3 ಡೇಸಲ್ಲಿ ಓವರ್ ಆಲ್ ಕಲೆಕ್ಟ್ ಆಗಿರೋದು 27,000 ಕ್ರೋರ್ಸ್ ಬಂದಿದೆ. ಬ್ಲಾಕ್ ಡೀಲ್ಸ್. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಈ ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.62 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.